ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯ. ನಾನು ವರಲಕ್ಷ್ಮಿ ದಯಾನಂದ್. ಆ್ಯಂಡ್ ಫ್ರೆಂಡ್ಸ್, ಇವತ್ತು ನಾನು ಫ್ರೈಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿದೆ. ನನ್ನ ಮಗನೂ ಒಂದು ರೌಂಡ್ ಎದ್ದು ಮತ್ತೆ ಮಲಗಿದ್ದಾರೆ. ಯಥಾರ್ಥ ಬ್ರಷ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಅವ್ರಿಗೆ ಇವಾಗ ಚಪಾತಿ ಮಾಡಿಕೊಡ್ತೀನಿ. ನಾನು ಕ್ಯಾರೆಟ್ ಪಲ್ಯ ಇದೆ, ಚಪಾತಿ ಮಾಡಿಕೊಡ್ತೀನಿ. ಅವ್ರಿಗೆ ಚಪಾತಿ ಅಂದರೆ ಇಷ್ಟ ಅಂತ. ಏನಪ್ಪ ಯಾವಾಗಲೂ ಚಪಾತಿ ಅಂತಿರ್ತಾರೆ ಅಂದ್ಬಿಡಿ, ಅವನಿಗೆ ಇಷ್ಟ ಚಪಾತಿ. ಹಾಗಾಗಿ ಬೆಳಗ್ಗೆ ನನ್ನ ಮಾಮೂಲಿ ನೆಲ್ಲಿಕಾಯಿ ಜ್ಯೂಸು ಆಮೇಲೆ ಪಪ್ಪಾಯ ಎಲ್ಲ ಆಗಿದೆ. ಅವ್ರದ್ದು ಒಂದು ರೌಂಡು ಎಲ್ಲ ಆಗಿದೆ. ಸೊ ಇವಾಗ ಲೈಟಾಗಿ ಬ್ರೇಕ್ಫಾಸ್ಟ್ ಕೊಟ್ಟು ಅವ್ರನ್ನ ಸ್ವಲ್ಪ ಬ್ಯುಸಿ ಮಾಡಿಬಿಟ್ರೆ ನನ್ನ ಕೆಲಸ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಆ್ಯಂಡ್ ಇವತ್ತು ನಾನು ವಿದ್ಯಾರ್ಥಿಗೆ ನಾನು 8 ಮಂತ್ಸ್ ಅವ್ರಿಗೆ ಕಂಪ್ಲೀಟಾಗಿ 9 ಕಂಪ್ಲೀಟಾಗಿ 10 ರನ್ನಿಂಗಲ್ಲಿದೆ. ಇನ್ನೇನು 19th ಬಂದರೆ ಅವ್ರಿಗೆ 10 ಕೂಡ ಕಂಪ್ಲೀಟ್ ಆಗುತ್ತೆ. ಈ ಗ್ಯಾಪಲ್ಲಿ ಅವ್ರಿಗೆ ಸಿರಲಾಕೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಅವ್ರಿಗೆ ಮಾಡಿರುವಂಥದ್ದು. ಮೊದಲು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ, ಸೆಮಿ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಓಟ್ಸ್ ಆ್ಯಂಡ್ ಆಲ್ಮಂಡ್ಸ್ ಈ ಥರ, ಆಮೇಲೆ ಮಖಾನ ಆಲ್ಮಂಡ್ಸ್ ಆ್ಯಂಡ್ ಕ್ಯಾಶ್ಯೂ, ಆಮೇಲೆ ಓಟ್ಸ್ ಆ್ಯಂಡ್ ಆಲ್ಮಂಡ್ಸ್ ಕ್ಯಾಶ್ಯೂ ಜೊತೆಗೆ ಏನು ಖರ್ಜೂರ ಇದನ್ನು ಮಾಡ್ತಾಯಿದ್ದೆ. ಅದಾದಮೇಲೆ ರೈಸ್ ಫ್ಲೋರ್ದು ಸರಿ ಮಾಡೋದು ಅಥವಾ ರಾಗಿ ಸರಿ ಇದೆಲ್ಲ ನಾನು ಮಾಡಿದ್ದೀನಿ. ಸೊ ಈಗ ಧಾನ್ಯಗಳಲ್ಲಿ ಜಾಸ್ತಿ ಅಂದರೆ ಕಾಳುಗಳನ್ನ ಆ್ಯಡ್ ಮಾಡಬೇಕಾಗಿತ್ತು. ನಾನು ಹೆಸರುಬೇಳೆ ತೊಗರಿಬೇಳೆನೆಲ್ಲ ಸ್ವಲ್ಪ ಅವಾಗವಾಗ ಕೊಟ್ಟಿದ್ದೀನಿ. ಬಟ್ ಅಫಿಷಿಯಲಾಗಿ ಹೆಸರುಬೇಳೆ ತೊಗರಿಬೇಳೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ರೈಸು ಬಾಕಿದೆಲ್ಲ ಏನೇನು ಬರುತ್ತೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿಸಿ ಅಥೆಂಟಿಕ್ ಸಿರಲ್ಯಾಕ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಿರಲ್ಯಾಕು ಓಟ್ಸ್ ಮಖಾನ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಇದೆಲ್ಲ ಸೇರಿ ಕೂಡ ನಾನು ಒಂದು ಸತಿ ಮಾಡಿದ್ದೀನಿ. ಬಟ್ ಈ ಸತಿ ಧಾನ್ಯಗಳಲ್ಲಿ ಮಾಡಬೇಕು ಅಂತ ಇವತ್ತು ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಮತ್ತು ಇನ್ನು ಹೇಳ್ತಾಳ ವಿಡಿಯೋನ ಶುರು ಮಾಡಿಬಿಡೋಣ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ. ಫಸ್ಟ್ ನಾನು ಅವ್ರಿಗೆ ತಿಂಡಿ ಮಾಡಿಕೊಟ್ಬಿಡ್ತೀನಿ. ಯಥಾರ್ಥ ಒಬ್ಬನಿಗೆ ತಿನ್ಸ್ಬಿಟ್ಟು ಕೂರಿಸ್ಬಿಟ್ರೆ ಬಾಕಿ ಕೆಲಸ ಎಲ್ಲ ಆರಾಮ್ಸೆ ನಾನು ಮಾಡ್ಕೋಬೋದು. ಸಿರಲ್ಯಾಕ್ ಮಾಡೋಕ್ಕಿಂತ ಮುಂಚೆ ನಂದು ಕೂಡ ಮಾರ್ನಿಂಗು ಫ್ರೂಟ್ ಸಲಾಡ್ ಆಗಿದೆ, ಯಥಾರ್ಥದ್ದು ಫ್ರೂಟ್ ಸಲಾಡ್ ಆಗಿದೆ. ಬಟ್ ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೋಸ್ಕರ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ತಿಂದಾದಮೇಲೆ ನಾನು ಸಿರಲ್ಯಾಕ್ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ನಾನು ಚಪಾತಿಗೆ ಜಾಮಲ್ಲಿ ತಿಂತಾಯಿದ್ದೀನಿ. ಯಥಾರ್ಥಿಗೆ ಪಲ್ಯ ಆ್ಯಂಡ್ ಸಾಂಬಾರಲ್ಲಿ ಕೊಡ್ತೀನಿ. ಜಾಮು ಯಾವುದೋ ಹೊರಗಡೆಯಿಂದ ತಂದಿರೋದಲ್ಲ ನೋಡಿ, ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಐಸ್ ಕ್ರೀಮ್ ಬಾಕ್ಸಲ್ಲಿ. ನಾನೇ ಮನೇಲಿ ಖುದ್ದು ಮಾಡಿರೋವಂಥದ್ದು. ಡಿಟ್ಟೋ ನಿಮಗೆ ಹೊರಗಡೆಯಿಂದ ತಂದಿರೋ ಜಾಮ್ ಥರನೇ ಇರುತ್ತೆ. ಬಟ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಟು. ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ, ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹೊರಗಡೆಯಿಂದ ತರೋದಕ್ಕೆಲ್ಲ ಅದೆಲ್ಲ ಇರುತ್ತೆ. ಬಟ್ ಒನ್ ಥಿಂಗ್ ಅಂದರೆ ಜಾಮ್ಗೆ ಅಥೆಂಟಿಕ್ ಟೇಸ್ಟ್ ಬರಬೇಕಾದ್ರೆ ಶುಗರ್ ಹಾಕಬೇಕಾಗತ್ತೆ. ಶುಗರ್ ಬೇಡ ಅನ್ನೋರು ಕೂಡ ಬೆಲ್ಲದಲ್ಲೂ ಟ್ರೈ ಮಾಡ್ಬೋದು. ನಾನು ಬೆಲ್ಲದಲ್ಲಿ ಟ್ರೈ ಮಾಡಿಲ್ಲ, ಬಟ್ ಒಂದ್ಸಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನೇ ಆದರೂ ಎಲ್ಲ ಸ್ವೀಟೇ ಅಲ್ವಾ, ಸ್ವಲ್ಪ ಅಪರೂಪಕ್ಕೆ ತಿಂದಾಗ ಓಕೆ ಅಂತ ಅನಿಸುತ್ತೆ. ಆದಷ್ಟು ಬೇಡ ಇಷ್ಟ ಇರೋರು ಬೇಕಾದರೆ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಅದಕ್ಕೆ ತುಂಬ ಸ್ವಲ್ಪ ಮಾಡಿಕೊಂಡು ಬೇಗ ಖಾಲಿ ಮಾಡ್ತೀವಿ ಅನ್ನೋದಾದರೆ ಹನಿ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಹನಿ ಹಾಕಿದ್ರೆ ಏನು ಗೊತ್ತಾ, ಫ್ರಿಡ್ಜಲ್ಲಿ ಫ್ರೀಸ್ ಮಾಡಬಾರ್ದಲ್ವ. ಹಾಗಾಗಿ ಹನಿನ ಆ ಟೈಮ್ಗೆ ಒನ್ ಟೈಮ್ಗೆ ಎಲ್ಲರಿಗೂ ಮಾಡಿಕೊಂಡು ಆ ಟೈಮಿಗೆ ತಿಂದು ಖಾಲಿ ಮಾಡೋದಿದ್ರೆ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಸ್ಟೋರ್ ಮಾಡ್ಕೊಳ್ತೀವಿ ಫ್ರಿಡ್ಜಲ್ಲಿ ಅಂತ ಅಂದರೆ ಹಂಗೆ ಮಾಡ್ಕೊಳ್ಳೋದು ಉತ್ತಮ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಹನಿನ ಫ್ರಿಡ್ಜಲ್ಲಿ ಇಡಬಾರ್ದು ಅಂತಲ್ವಾ. ಹಾಗಾಗಿ ಹಾಕ್ಕೊಂಡೋಗಿ ತಿನ್ನೋಷ್ಟು ಪೇಷನ್ಸ್ ಇಲ್ಲ ನೋಡಿ. ಚಪಾತಿಗೆ ಜಾಮ್ ಹಾಕ್ಕೊಂಡು ಅದನ್ನು ರೋಲ್ ಮಾಡಿ ಕಟ್ ಮಾಡಿ ಹಂಗೆ ಪೀಸ್ ಬಾಯಿಗೆ ಹಾಕೋತಿದ್ದೀನಿ, ಕೈ ಎಂಜಲ್ ಆಗಬಾರ್ದು ಅಂತ. ಯಥಾರ್ಥಕ್ಕೆ ಒಂದು ದೊಡ್ಡ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಇದೆ. ಇಷ್ಟು ಸಾಫ್ಟ್ ಇರೋ ಚಪಾತಿನ ಹಾಕ್ತಾಯಿದ್ದೀನಿ. ಒಂದು ಫುಲ್ ಚಪಾತಿನೂ ತಿನ್ನಬೇಕು. ಆ್ಯಂಡ್ ಸಾಫ್ಟ್ ಆಗಿದ್ರೆ ತಿಂತಾರೆ ಮಕ್ಕಳು. ನೋಡಿ ತುಂಬ ಬಿಸಿ ಇದೆ. ಅದನ್ನು ಸಣ್ಣ ಚೂರು ಮಾಡಿಬಿಟ್ಟು ನಾನು ತಿನ್ನೋಕ್ಕೆ ಈಸಿ ಆಗಲಿ ಅಂತ ಸೈಡಲ್ಲಿ ಚಪಾತಿ ಆ್ಯಂಡ್ ಹಿಂಗಪ್ಪ ಸೈಡಲ್ಲಿ ಚಪಾತಿ ಆ್ಯಂಡ್ ಕ್ಯಾರೆಟ್ ಪಲ್ಯನ ಸರ್ವ್ ಮಾಡ್ತಿದ್ದೀನಿ. ಎಸ್, ಸಾಂಬಾರ್ ಪಲ್ಯ ಆ್ಯಂಡ್ ಚಪಾತಿ ಬಿಸಿ ಇದೆ ಚಿನ್ನ.
ತಿಂತೀರಲ್ಲ, ಬೇಗ ತಿನ್ನಬೇಕು. ಸೊ ಈಗ ನಾನು ಸಿರಲಾಕ್ ಮಾಡೋದಕ್ಕೋಸ್ಕರ ಅಂತಲೇ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಒಂದು ಬೌಲು ನೋಡ್ಬೋದು, ಈ ಅಳತೆಲಿ ಅಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ ಅಂದರೆ ಚಿಕ್ಕದು. ಅದು ಯಾವ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾನು ಅಂಗಡಿ ಅಕ್ಕಿ ಅಲ್ಲ, ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಅವರು ಒಂದಷ್ಟು ಪೌಷ್ಟಿಕಾಂಶಗಳನ್ನ ಸೇರಿಸಿರ್ತಾರೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಗೋಧಿ ನುಚ್ಚು, ಓಟ್ಸ್ ಜೊತೆಗೂ ನೀವು ಮಾಡ್ಕೋಬೋದು. ಓಟ್ಸ್ ಈ ಆಲ್ರೆಡಿ ನಾನು ಓಟ್ಸ್ ರೆಸಿಪಿ ಹಾಕಿದ್ದೀನಿ. ನಾನೇ ಗೋಧಿ ನುಚ್ಚು ತೊಗೊಂಡಿರೋ ಹತ್ರ ಓಟ್ಸ್ ತೊಗೊಂಡಿಲ್ಲ ಅಂದರೆ ಅದು ಎಲ್ಲ ಒಂದರಲ್ಲೇ ರೆಡಿ ಆಗೋದ್ರಿಂದ. ಸೊ ಓಟ್ಸ್ ತೊಗೋಬೋದು ನೀವು, ಇಲ್ಲ ಗೋಧಿ ನುಚ್ಚು ತೊಗೋಬೋದು. ಎರಡರಲ್ಲಿ ಯಾವ್ದಾರು ತೊಗೋಬೋದು, ಇಲ್ಲ ಎರಡನ್ನೂ ಕೂಡ ಹಾಕ್ಕೋಬೋದು. ಸೊ ನಾನು ಗೋಧಿ ನುಚ್ಚು ತೊಗೊಂಡಿರೋ ಕಾರಣಕ್ಕೆ ಓಟ್ಸನ್ನು ತೊಗೊಂಡಿಲ್ಲ. ಅದ್ರ ಜೊತೆಗೆ ನಾನು ಉದ್ದಿನಬೇಳೆ ಒಂದು 3 ಸ್ಪೂನಷ್ಟು, ಮಸೂರು ದಾಲ್ ಅಥವಾ ಮೈಸೂರು ಬೇಳೆ ಇದನ್ನು ಒಂದು 3 ಸ್ಪೂನಷ್ಟು, ಅಂದರೆ ಇದು 1 ಇದ್ದರೆ ಇದು 1:4 ಥರ. ಸೊ 4ನೇ ಒಂದು ಭಾಗದಂಗೆ ಇದು ತೊಗೊಂಡಿದ್ದೀನಿ. ಆಮೇಲೆ ಇನ್ನೂ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಹೊಡ್ಕೊಂಡಿರುವಂಥ ಹೆಸರುಬೇಳೆ ಹೊಡ್ಕೊಂಡಿರುವಂಥ ಮೈಸೂರು ದಾಲು. ಹಾಗಾಗಿ ನಾನು ಇದು ನಿಮಗೆ ಜಾಸ್ತಿ ಕಾಣ್ತಾ ಇದೆ. ಅದು ಉಂಡೆ ಇರುತ್ತಲ್ಲ, ಅದಿದ್ರೆ ಇದಕ್ಕಿಂತ ಲೆಸ್ ಬರುತ್ತೆ, ಒಂದು 3 to 4 ಸ್ಪೂನ್ ಅಷ್ಟೇ. ಉದ್ದು ಅಷ್ಟೇ, ಇದು ಹೊಡ್ಕೊಂಡಿರೋದಾಗಿರೋದ್ರಿಂದ ಜಾಸ್ತಿ ಅಷ್ಟೇ ಕಾಣ್ತಾ ಇದೆ. ಇಲ್ಲಾಂದರೆ ಅದು ಕೂಡ 3-4 ಸ್ಪೂನ್ ಅಷ್ಟೇ ಬರುತ್ತೆ. ಸೊ ಅದ್ರ ಜೊತೆಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ನೀವು ಹುರ್ಗಡ್ಲೆ ಆದರೂ ತೊಗೋಬೋದು. ಇದನ್ನು ಅಷ್ಟೇ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದೇ ಥರ ಹೆಸರು ಕಾಳು ಮತ್ತು ಹೆಸರು ಬೇಳೆ ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಯಾಕೆ ಹೆಸರುಬೇಳೆ ಹೆಸರು ಕಾಳು ತೊಗೊಂಡಿದ್ದೀನಿ ಅಂದರೆ ಅದು ಈ ರೂಪದಲ್ಲಿದ್ದಾಗ ಒಂದು ರೀತಿಯಾದಂತಹ ಪೌಷ್ಟಿಕಾಂಶ ಇರುತ್ತೆ, ಈ ರೂಪಕ್ಕೆ ಬಂದಮೇಲೆ ಒಂಥರ ಪೌಷ್ಟಿಕಾಂಶ ಇರುತ್ತೆ. ಸೊ ಎರಡು ಮಗುಗೆ ದೊರಕಲಿ ಅನ್ನೋ ಕಾರಣಕ್ಕೆ. ಇನ್ನು ಡ್ರೈ ನಟ್ಸಲ್ಲಿ ನಾನು ಡ್ರೈ ಫ್ರೂಟ್ಸ್ ಅಂದಾಗ ಬರೀ ಸ್ವೀಟ್ಗೋಸ್ಕರ, ಅಂದರೆ ಮಗುಗೆ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ, ನ್ಯಾಚುರಲ್ ಸ್ವೀಟ್ಗೋಸ್ಕರ ಖರ್ಜೂರ ತೊಗೊಂಡಿದ್ದೀನಿ. ಅದು ಹಸಿ ಖರ್ಜೂರ. ಅದ್ರ ಜೊತೆಗೆ ಸನ್ಫ್ಲವರ್ ಸೀಡು, ಸೂರ್ಯಕಾಂತಿ ಬೀಜ, ಅದಾದಮೇಲೆ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮೇಯ್ನಾಗಿ ನಾವು ಮಕ್ಕಳಿಗೆ ಮಾಡ್ತಾಯಿದ್ದೀವಿ ಅಂದಾಗ ಡೈಜೆಷನ್ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಡೈಜೆಷನ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಅಜ್ವಾನ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ತೊಗೋಬೋದು ನೀವು, ಅರ್ಧ ಸ್ಪೂನಷ್ಟು ತೊಗೋಬೋದು. ಆ್ಯಂಡ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅಂದರೆ ಒಂದು 10-15 ಕಾಳಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಸೊ ಒಂದಾದ್ರೂ ಹಾಕ್ಕೋಬೋದು, 2 ಹಾಕ್ಕೋಬೋದು. ಆಮೇಲೆ ಮಖಾನ ಇದೊಂದು ಎಷ್ಟು 80 ಗ್ರಾಮಷ್ಟು ಇರ್ಬೋದು. ಇದು 100 ಗ್ರಾಮ್ ತರಿಸಿದ ಮಖಾನದಲ್ಲಿ ಒಂದು 80 ಗ್ರಾಮಷ್ಟು ಮಖಾನನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಸಿರಲಾಕಿಗೆ ಬೇಕಾಗಿರುವಂಥ ಐಟಮು. ಆ್ಯಂಡ್ ಏನಪ್ಪ ಇಷ್ಟೊಂದೆಲ್ಲ ಹಾಕ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು. ನನ್ನ ಮಗನಿಗೆ ಆಲ್ರೆಡಿ ನಾನು ಈ ಡ್ರೈ ನಟ್ಸ್ ಯಾವ್ದ್ಯಾವ್ದು ಯೂಸ್ ಮಾಡಿದ್ದೀನೋ ಇದು, ಆ್ಯಂಡ್ ಇದ್ರ ಜೊತೆ ನಾನು ಪಿಸ್ತಾ ತೊಗೊಂಡಿದ್ದೀನಿ ಅಂತ ಹೇಳಿರಲಿಲ್ಲ, ಪಿಸ್ತಾ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಇಷ್ಟೊಂದೆಲ್ಲ ಹಾಕಬೇಕಾ ಮಕ್ಕಳಿಗೆ, ಕೆಲವ್ರಿಗೆ ಡೈಜೆಷನ್ಗೆ ಕಷ್ಟ ಆಗ್ಬೋದು ಅಂತೆಲ್ಲ ಅನ್ನಿಸ್ಬೋದು. ಬಟ್ ಇದೆಲ್ಲನೂ ನಾನು ಒಂದೊಂದು ಸತಿ ನನ್ನ ಮಗುಗೆ ಟ್ರಯಲ್ ಮಾಡಿದ್ದೀನಿ. ಆ್ಯಂಡ್ ಅವನಿಗೆ ಅಂದರೆ ಇಂಡಿವಿಜುವಲಾಗಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅವನಿಗದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಚೆನ್ನಾಗಿ ಜೀರ್ಣಕ್ರಿಯೆನೂ ಚೆನ್ನಾಗಾಗಿತ್ತು. ಸೊ ಹಾಗಾಗಿ ಆ್ಯಂಡ್ ಓಟ್ಸ್ನ ಈ ಸಲ ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಅಂದರೆ, ಓಟ್ಸಲ್ಲಿ ಸಪ್ರೇಟ್ ರೆಸಿಪಿ ಅಥವಾ ಓಟ್ಸ್ನೇ ಸಪ್ರೇಟಾಗಿ ಮಾಡಿ ಅದ್ರ ಜೊತೆ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ಸೇರಿಸ್ಬೋದು. ಹಾಗಾಗಿ ಅದು ಮಿಕ್ಸ್ ಮಾಡಿ ಅದೇ ಥರ ಕೊಡೋದು ಚೆನ್ನಾಗಿ ಅನಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದ್ರದ್ದು ಸಪ್ರೇಟ್ ಮಾಡ್ಕೊಳ್ತೀನಿ ನಾನು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಬೇಕಾಗುತ್ತೆ. ಆ್ಯಂಡ್ ಮಖಾನೂ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ನೀವು ನನ್ನ ಶಾರ್ಟ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹಾಕಿರೋ ಎಲ್ಲ ಡ್ರೈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ ಮಾತ್ರ, ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ವಾಲ್ನಟ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ವಾಲ್ನಟ್ನ ನಾನು ಅವನಿಗೆ ಟ್ರೈ ಮಾಡಿಲ್ಲ. ಸೊ ಈ ಐಟಮ್ ಜೊತೆ ಅದು ಹಾಕಿದಾಗ ಯಾವುದಾದ್ರೂ ಬೇರೆ ಥರ ರಿಯಾಕ್ಟ್ ಆದರೆ ಅದು ಮಗು ಮೇಲೆ ಹೆಂಗೆ ಪರಿಣಾಮ ಬೀಳ್ತು, ಯಾವ್ದು ಬೀಳ್ತು ಅಂತ ನಂಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ವಾಲ್ನಟ್ನ ಇನ್ನೂ ಯೂಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ. ನೋಡೋಣ ನೆಕ್ಸ್ಟ್ ಓಟ್ಸ್ ರೆಸಿಪಿ ಇನ್ನೊಂದು ಸ್ವಲ್ಪ ಬರೀ ಓಟ್ಸ್ನೇ ಮಾಡ್ಕೊಂಡಾಗ ಅದ್ರ ಜೊತೆ ವಾಲ್ನಟ್ ಮಾತ್ರ ಆ್ಯಡ್ ಆನ್ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಮಾಡ್ಕೊಂಡಾಗ ಇದು ಮಾಡ್ಕೊಳ್ಬೋದು. ಆ್ಯಂಡ್ ಇದು ಕೂಡ ತುಂಬ ದಿನ ಏನು ಬರೋಲ್ಲ, ನನಗೆ ಗೊತ್ತಿದ್ದಂಗೆ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು ಬಂದರೆ ಹೆಚ್ಚು. ನಾನು ಕೂಡ ಹಾಗೆ ಮಾಡ್ಕೊಳ್ಳೋದು, ತುಂಬ ಜಾಸ್ತಿ ಮಾಡಿಟ್ಕೊಳ್ಳಲ್ಲ. ಮಗುಗೆ ಬೇಗ ಬೇಗ ಖಾಲಿ ಆಗಬೇಕು ಆ್ಯಂಡ್ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ರೆ ಮಕ್ಳಿಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ. ಸೊ ಇನ್ನು ದಾಲ್ಗಳ ವಿಚಾರಕ್ಕೆ ಬಂದರೆ ಉದ್ದಿನ ಬೇಳೆ ಎಷ್ಟು ಒಳ್ಳೆಯದು ಅಂತಲೂ ನಿಮಗೆ ಗೊತ್ತು. ಆ್ಯಂಡ್ ಮೈಸೂರು ಬೇಳೆನೂ ತುಂಬ ಒಳ್ಳೆಯದು. ಇಲ್ಲಿ ನಾನು ಏನೇನು ಬಳಸ್ಕೊಂಡಿದ್ದೀನೋ ಇದೆಲ್ಲವೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಆ್ಯಂಡ್ ಸಿರಿಧಾನ್ಯಗಳನ್ನ ಹಾಕ್ತಾರೆ ಕೆಲವರು. ಸಿರಿಧಾನ್ಯಗಳು ಮಿಕ್ಸ್ ಆದರೆ ಅದರದ್ದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಥವಾ ಅದರ ಇಂಡಿವಿಜುವಲ್ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಕಳ್ಕೊಳ್ಳುತ್ತೆ ಅಂತ ನಾನು ಒಂದು ಕಡೆ ಕೇಳಿದ್ದೆ. ಹಾಗಾಗಿ
ನಾನು ಯಾವುದೇ ಸಿರಿಧಾನ್ಯನ ಮಗುಗೆ ಮಾಡ್ತಿಲ್ಲ. ಆ್ಯಂಡ್ ಯಾರು ಕೂಡ ಸಿರಿಧಾನ್ಯನ ಮಗುಗೆ ಟ್ರೈ ಮಾಡಬಾರ್ದು ಕೂಡ. ರಾಗಿ ಬಿಟ್ಟು ಅಥವಾ ಮಾಡಿದ್ರು ಸಪ್ರೇಟಾಗಿ ಮಾಡಿ ಕೊಡಬೇಕು. ಎಲ್ಲ ಸಿರಿಧಾನ್ಯನೂ ಸೇರಿಸಿ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅವ್ರಿಗೆ ಅಷ್ಟೊಂದು ಡೈಜೆಷನ್ ಪವರ್ ಇರಲ್ಲ, ಅದು ಬೇರೆ ರೀತಿ ಬಾಡಿ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ನಾನಂತೂ ಯೂಸ್ ಮಾಡಲ್ಲ. ಆ್ಯಂಡ್ ನಾನು ಕೂಡ ಯಾರಿಗೂ ರೆಕಮೆಂಡು ಮಾಡಲ್ಲ. ಸೊ ಇದನ್ನೆಲ್ಲ ಏನು ಬಳಸ್ಕೊತಾ ಇದ್ದೀನೋ ಇದು ಖಂಡಿತವಾಗೂ ಮಗು ದೇಹಕ್ಕೆ ಯಾವುದೇ ಥರ ಪರಿಣಾಮ ಬೀರಲ್ಲ. ನೀವು ಈ ಥರ ಎಲ್ಲ ಸಿರಿಲಾಕ್ ಮಾಡ್ಕೊಳಕ್ಕಾಗಲ್ಲ ನಮಗೆ, ಬಟ್ ತುಂಬ ಹೆಲ್ದಿಯಾಗಿ ಮಕ್ಕಳಿಗೆ ಫುಡ್ ಕೊಡ್ಬೋದು ಅಂದರೆ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕೊಡ್ಬೋದು, ಅಥವಾ ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿದು ಬೆಳ್ಳುಳ್ಳಿನ ಅದ್ರ ಜೊತೆಗೆ ಒಂದು 4-5 ಮೆಣಸಿನಕಾಳನ್ನ ಸೇರಿಸಿ ಅದನ್ನು ರೈಸ್ ಜೊತೆಗೆ ನೀವು ಸ್ಮ್ಯಾಶ್ ಮಾಡಿಕೊಂಡು ರೈಸ್ನ, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೈಸ್ನ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮೆಣಸು ಮತ್ತು ತುಪ್ಪ ಹಾಕಿ ತಿನ್ನಿಸ್ಬೋದು. ಅದ್ರ ಜೊತೆಗೆ ಓಟ್ಸನ್ನು ಪುಡಿ ಮಾಡ್ಕೊಂಡು ಅದ್ರ ಜೊತೆಗೆ ಬನಾನಾ ಪ್ಯೂರಿನ ಓಟ್ಸ್ ಪ್ಯೂರಿ ಮಾಡ್ಕೊಂಡು ಅದ್ರ ಜೊತೆ ಬನಾನಾ ಸ್ಮ್ಯಾಶ್ ಸೇರಿಸ್ಬೋದು. ಮತ್ತು ಸ್ವೀಟ್ ಪೊಟ್ಯಾಟೊ ಕೊಡಲ್ಲ ತುಂಬ ಜನ, ಅದು ಯಾಕೋ ಅಂತ ನನಗಂತೂ ಗೊತ್ತಿಲ್ಲ. ಗೆಣಸು ಕೊಡಬೇಕು ಮಕ್ಕಳಿಗೆ, ಗೆಣಸು ಅದು ತುಂಬ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು, ಅದು ಕೊಡಬೇಕು. ಆಲೂಗಡ್ಡೆ ಕೊಡೋರು ಗೆಣಸು ಯಾಕೆ ಕೊಡಲ್ಲ ಅಂತ ನಂಗೆ ಅರ್ಥ ಆಗಲ್ಲ. ಸೊ ಆಲೂಗಡ್ಡೆ ಕೊಡ್ಬೋದು. ಆ್ಯಂಡ್ ಮಕ್ಕಳು ಹೆಂಗೆ ಅವ್ರ ಇಂಡಿವಿಜುವಲ್ ಚಾಯ್ಸ್, ಅವ್ರು ಹೆಂಗೆ ಇಷ್ಟಪಡ್ತಾರೆ, ಹೆಂಗೆ ಅದನ್ನು, ಅಥವಾ ಕೆಲವು ಮಕ್ಕಳು ಅಲ್ಲ ಬೆಳೀತಾರೆ, ಕೆಲವರು ಇಷ್ಟಪಟ್ಟು ತಿಂತಾರೆ, ಅದನ್ನು ನೋಡಿಕೊಂಡು ನಾವು ಫಾಲೋ ಅಪ್ ಮಾಡ್ಬೋದು. ಇದ್ರ ಜೊತೆಗೆ ಆ್ಯಪಲ್ನ ಬಾಯ್ಲ್ ಮಾಡಿ ಅದನ್ನು ಪೀಲಪ್ ಮಾಡಿ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಅದನ್ನು ಕೊಡ್ಬೋದು. ಸಾಕಷ್ಟು ಥರ ಇದೆ ಮಕ್ಕಳಿಗೆ ಕೊಡೋ ವೆರೈಟಿಲಿ, ಸಾಕಷ್ಟಿದೆ. ಆ್ಯಂಡ್ ತುಂಬ ಕೊಡಬಾರ್ದು ಅನ್ನೋ ವಿಚಾರದಲ್ಲೂ ಕೂಡ ತಿಳ್ಕೊಂಡು ಮಾಡಬೇಕಾಗತ್ತೆ. ಅಥವಾ ರಾಗಿ ಸರಿ ಅಂತೂ ದಿ ಬೆಸ್ಟ್. ಆ್ಯಂಡ್ ನಮ್ಮಲ್ಲಿ ಮೊದಲನಾಗಿ ಸ್ಟಾರ್ಟ್ ಮಾಡೋದದೇ. ಆ್ಯಂಡ್ ನೀವು ನೋಡಿದ್ದೀರಾ ಕೂಡ, ನಾನು ಆಲ್ರೆಡಿ ನೋಡಿಲ್ಲ ಅಂದರೆ ಯಾರಾದರೂ ನಾನು ಶಾರ್ಟ್ ನೋಡಿ ನಾನು ರಾಗಿ ಸರಿನ ಕರೆಕ್ಟ್ ಪ್ರೊಸೀಜರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ. ಆ್ಯಂಡ್ ಸಾಧ್ಯ ಆದರೆ ನಾನಿಲ್ಲಿ ಏನಂತಾರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ, ಲಿಂಕ್ನ ಚೆಕ್ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇಲ್ಲಿ ನಾನು ಯಾವುದೋ ಡ್ರೈ ನಟ್ಸ್ ಯೂಸ್ ಮಾಡಿದ್ದೀನಿ, ಅದೆಲ್ಲ ನನ್ನ ಮಗನಿಗೆ ಪ್ರಯೋಗ ಆಗಿದೆ ಆ್ಯಂಡ್ ಅವನಿಗೆ ಅಡ್ಜಸ್ಟ್ ಕೂಡ ಆಗಿದೆ. ಎಕ್ಸ್ಟ್ರಾ ಇವಾಗ ಸೇರಿಸ್ತಾ ಇರೋದು ಅಂದರೆ ಗೋಧಿ ನುಚ್ಚು. ಸೊ ಗೋಧಿನ ಅದನ್ನು ನೀವು ತೊಳೆದು ತಂದು ಮೊಳಕೆ ಕಟ್ಟಿಸಿ ಹಂಗೂ ಕೂಡ ಮಾಡ್ಬೋದು, ತುಂಬ ತೊಗೊಂಡಿರುವಂಥದ್ದು. ಆ್ಯಂಡ್ ಇದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಫಸ್ಟ್ನೇದಾಗಿ ಯಾವ್ಯಾವುದು ದಾಲೆಲ್ಲ ತೊಗೊಂಡಿದ್ದೀನೋ ಇದನ್ನೆಲ್ಲನೂ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕಬೇಕು. ಅಕ್ಕಿ, ಗೋಧಿ ನುಚ್ಚು, ಮೈಸೂರು ಬೇಳೆ, ಉದ್ದಿನಬೇಳೆ, ಹೆಸರುಕಾಳು, ಹೆಸರುಬೇಳೆ. ಇದು ಹೆಸರುಬೇಳೆ ಮತ್ತೆ ಮನೆಯಿಂದ ತಂದಿದ್ದು. ಇದು ಸಿಕ್ಕಾಪಟ್ಟೆ ಕಲರ್ ಅಂದರೆ ಏನು ಮಾಡಿರೋ ಗೊತ್ತಿಲ್ಲ, ತೊಳೆದ್ರೆ ಸಿಕ್ಕಾಪಟ್ಟೆ ಕಲರ್ ಬರುತ್ತೆ. ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಶೈನ್ ಬಗ್ಗೆ ಏನಪ್ಪ ಕಲರ್ ಹಾಕಿದ್ರೆ ಸೊ ಚೆನ್ನಾಗಿ ತೊಳಿಬೇಕು. ಕಡಲೆಬೇಳೆ, ಅಮ್ಮ ನೋಡಿ ಈ ಥರ ಎದ್ದು ಬಿಡ್ತಾರೆ ನಾವು ಕೆಲಸ ಮಾಡುವಾಗ ಇದು ಇವ್ರು ಈ ಥರ ಎದ್ಬಿಡ್ತಾರೆ. ಜೋಳಿಗೆ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ನೀವು ಹೆಂಗೆ ನೋಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಮಗುಗೆ ಅದನ್ನು ಬಳಕೆ ಮಾಡಿ. ನೋಡಿ ಇವನು ಆಲ್ರೆಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಥರ ಬಂದ್ಬಿಟ್ರೆ ಅಲ್ವಪ್ಪ, ಈ ಥರ ಬಂದ್ಬಿಟ್ರೆ ಹೆಂಗಪ್ಪ ನಾವು ಕೆಲಸ ಮಾಡೋದು? ಬಂದ್ಬಿಡ್ತಾರಂತೆ ಅವ್ರು, ಇವಾಗ ಎದ್ದು ಬಂದುಬಿಡ್ತಾರಂತೆ. ನೋಡಿ ನಿಂತೇ ಬಿಟ್ಟ. ಜೋಳಿಗೆಲ್ಲೇ ನಿಂತ್ಕೋತಾನೆ ಅಂದರೆ ಇನ್ನು ಪಲ್ಟಿ ಹೊಡಿಯಲ್ವ ಮಕ್ಕಳು? ಈ ಥರ ಕೆಲಸ ಮಾಡ್ಬೇಕಾದ್ರೆ ಅರ್ಧಂಬರ್ಧಕ್ಕೆ ಎದ್ದು ಬಿಡ್ತಾರೆ, ನಮಗೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಜೋಳಿಗೆ ವಿಚಾರಕ್ಕೆ ನಾನು ಹೇಳಲೇಬೇಕು. ಸೀರೆ ಯಾರಾದರೂ ಕಟ್ತೀರಾ ಅಂತ ಅನ್ನೋದಾದರೆ ಒಂದು ತಲೆಯಲ್ಲಿರಬೇಕು, ನಾವು ಮಗು ಮಲಗಿರೋ ಅಷ್ಟು ಸೆಕೆಂಡ್ ಮಗು ಪಕ್ಕನೇ ಇರಬೇಕು. ಇವಾಗ ನನ್ನ ಕಿಚನ್ ಇಲ್ಲಿದೆ, ನನಗೆ ಇಲ್ಲೇ ಕಾಣ್ತಾ ಇದ್ದಾನೆ, ಅವ್ನು ಸ್ವಲ್ಪ ಅಲ್ಲಾಡಿದ್ರು ಕೂಡ ನನಗೆ ಗೊತ್ತಾಗಬೇಕು. ಹಾಗಾಗಿ ಆ ಥರ ಇದ್ದರೆ ಮಾತ್ರ ಬಳಸಿ. ಆ್ಯಂಡ್ ಡೈರೆಕ್ಟಾಗಿ ಮಗು ಒಂದು 6-7 ತಿಂಗಳು ದಾಟಿಬಿಡ್ತು ಅಂತ ಅಂದಾಗ ಆದಷ್ಟು ಬಳಸಬೇಡಿ. ಒಂದು ವೇಳೆ ಬಳಸ್ತೀರಾ ಅಂದರೆ ಅದನ್ನು ಆ ಕಡೆ ಈ ಕಡೆ ನೀಟಾಗಿ ಗಂಟು ಹಾಕಿ ಕಟ್ಟಿ ಬಳಸಿ. ಆಮೇಲೆ ಇನ್ನೊಂದೇನು ಈ ವಿಚಾರವಾಗಿ ಹೇಳೋದಾದರೆ ಪಕ್ಕದಲ್ಲೇ ಇರಬೇಕಾಗತ್ತೆ. ನಾವು ಮಕ್ಕಳು ಪಕ್ಕದಲ್ಲೇ ಯಾವಾಗಲೂ ಇರಬೇಕು. ಇಲ್ಲ ಅಂತಂದರೆ ಅವರು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಂದರೆ ಸಾಕಷ್ಟು ಜನ ಮಕ್ಕಳು ಇದರಿಂದ ಪ್ರಾಣಾಪಾಯ ಮಾಡ್ಕೊಂಡಿರೋ ಸಂಗತಿ ತುಂಬ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಬಳಸೋ ಸೀರೆ ಕೂಡ ತುಂಬ ಇದಾಗಿರಬೇಕು, ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಮಕ್ಕಳು ಸ್ಕಿನ್ಗೆ ಯಾವುದೇ ರ್ಯಾಷಸ್ ಅಥವಾ ಸಮಸ್ಯೆ ಕೊಡೋ ಅಂಥದ್ದಾಗಿರಬಾರ್ದು. ಅದು ಕೂಡ ಬ್ರೀದಬಲ್ ಆಗಿರಬೇಕು. ಕೆಲವು ಮಕ್ಕಳು ದಬಾಕೊಂಡು ಮಲ್ಕೊಳ್ತವೆ. ಆ ಥರ ಇದ್ದಾಗ ಉಸಿರು ಕಟ್ಟೋ ಥರ ಎಲ್ಲ ಆಗಬಾರ್ದು. ತುಂಬ ಮಂದಕ್ಕೆ ಒಳಗಡೆ ಎಲ್ಲ ಬಟ್ಟೆ ಎಲ್ಲ ಬೇರೆ ಮಂದಕ್ಕೆ ಬಟ್ಟೆ ಹಾಕಿ ಏನಂತಾರೆ ಸೀರೆನೇ ಒಂದು ಇದಾಗಿರುತ್ತೆ ಅವ್ರಿಗೆ,
ಬೆಚ್ಚಗಿರುತ್ತೆ. ಅದ್ರ ಜೊತೆಗೆ ಚಳಿಗಾಲದಲ್ಲಿ ಆದರೆ ಓಕೆ, ಅದನ್ನು ನೋಡಿಕೊಂಡು ಹಾಕಿದ್ರೆ ತುಂಬ ಒಳ್ಳೆಯದು. ದಬಾಕೊಂಡು ಮಲ್ಕೊಳ್ಳೋ ಮಕ್ಕಳಿಗೆಲ್ಲ ತುಂಬ ಆ ಕಡೆ ಈ ಕಡೆ ಪಿಲ್ಲೋ ಇಡೋದು, ಮಧ್ಯದಲ್ಲಿ ಅಗ್ಲಕ್ಕೆ ಬಟ್ಟೆ ಹಾಕಿ ಮಂದಕ್ಕೆ ಹಾಕಂಗೆಲ್ಲ ಹಾಕೋದು ನಾನು ರೆಕಮೆಂಡ್ ಮಾಡಲ್ಲ. ಸ್ಪೆಷಲಿ ಇವನು ದಬಾಕೊಂಡೆಲ್ಲ ಮಲ್ಕೊಳ್ಳೋದ್ರಿಂದ ಮಗು ಮೂತಿ ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಅವ್ರಿಗೆ ಚೆನ್ನಾಗಿ ಬ್ರೀತಬಲ್ ಆಗಿರಬೇಕು. ಆ್ಯಂಡ್ ಆಗಾಗ ನೀಟಾಗಿ ವಾಶ್ ಮಾಡಿ ಹಾಕಿ, ವಾರಕ್ಕೊಂದ್ಸತಿ ಅಥವಾ 2 ವಾರಕ್ಕೊಂದ್ಸತಿ ನೀಟಾಗಿ ಅದನ್ನು ಬಿಚ್ಚಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಒಣಗಿಸಿ ಮತ್ತೆ ಅದನ್ನು ನೀವು ಕಟ್ಕೊಂಡು ಬಳಕೆ ಮಾಡ್ಬೋದು. ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಪರ್ಟಿಕ್ಯುಲರಾಗಿ ಅದೇ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಯಾವ ಥರ ಜೋಳಿಗೆನ ಬಳಸೋದು ಅನ್ನೋದ್ರ ಬಗ್ಗೆ. ಇದು ಎಲ್ರಿಗೂ ಗೊತ್ತಿರುತ್ತೆ, ನೀಟಾಗಿ ಸಪ್ರೇಟಾಗಿ ಮಾತಾಡಬೇಕು ಅನ್ನೋದು ಏನಿಲ್ಲ. ಬಟ್ ಆದರೂ ತುಂಬ ಜನಕ್ಕೆ ಅದರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಆ ಥರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಸದ್ಯಕ್ಕೆ ಹೈಲೈಟ್ಸ್ನ ಹೇಳಿದ್ದೀನಿ. ಸೊ ಇವಾಗ ನಾವು ರೆಸಿಪಿಗೆ ಬಂದ್ಬಿಡೋಣ. ಸೊ ನೋಡಿ, ಇದು ಇವಾಗ ನಾನು ತೊಗೊಂಡಿರುವಂಥ ಧಾನ್ಯ ಎಲ್ಲ ನಿಮಗೆ ತೋರಿಸಿದ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲ ನೋಡಿ, ಇದರಲ್ಲಿ ಯೆಲ್ಲೋ ಕಲರ್ ಏನು ಬಿಡ್ತಿದೆಯಲ್ಲ ಅದು ಖಂಡಿತ ಹೆಸರು ಬೇಳೆದೇನೆ. ಚೂರು ಚೆನ್ನಾಗಿಲ್ಲ. ಅದು ಚೆನ್ನಾಗಿ ತೊಳೆದ್ಮೇಲೆ ಫುಲ್ ವೈಟ್ ಕಲರ್ದು ಏನು ಉದ್ದಿನ ಕಾಳು ಥರ ಕಾಣುತ್ತೆ, ಅದು ಉದ್ದಿನ ಬೇಳೆ ಥರ. ಅಂಥದಕ್ಕೆ ಅಷ್ಟು ಶೈನ್ ಕಲರ್ ಹಾಕಿಟ್ಟಿದ್ದಾರೆ. ನೋಡಿ ಯಾವ ಕಲರ್ ಆಗಿದೆ, ಒಂಚೂರು ಅದರೊಳಗಡೆ ಧಾನ್ಯ ಇರೋದೇ ಕಾಣ್ತಾ ಇಲ್ಲ. ಓಕೆ, ಇದು ತೊಳೆದು ಒಣಗಿಸಿ ತಂದಿರ್ತಕ್ಕಂಥದ್ದು ಪುಡಿ ಈಗಿದೆ ನೋಡಿ. ಅದು ಚೆನ್ನಾಗಿ ನೆಂದಿದೆ ಅನ್ನೋದಕ್ಕೆ ಅದು ಪುಡಿ ಆಗೋದ್ರಲ್ಲೇ ಗೊತ್ತಾಗ್ತಿದೆ. ಇದು ಗೋಧಿ ನುಚ್ಚು, ಅದು ಹಂಗಿರೋದು. ಸ್ಟಿಕ್ ಆಗದಿರೋಂಥ ಒಂದು ಬಟ್ಟೆಯಲ್ಲಿ ಒಣಗಿ ಹಾಕಬೇಕು. ಇವಾಗ ಈ ಥರ ಇದೆ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾವೀಗ. ಸೊ ಈಗ ಬಾಣಲಿ ಕಾದಿದೆ. ಒಣಗಿಸಿರ್ತಕ್ಕಂತಹ ಎಲ್ಲ ತೊಳೆದು ಒಣಗಿಸಿರ್ತಕ್ಕಂತಹ ಧಾನ್ಯ ಹಾಕ್ಕೊಂಡಿದ್ದೀನಿ. ಆದಷ್ಟು ಮೀಡಿಯಮ್ ಆ್ಯಂಡ್ ಸಣ್ಣ ಉರಿಲಿದ್ರೆ ಒಳ್ಳೆಯದು. ನೋಡ್ಬೋದು, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ, ಕಂದು ಬಣ್ಣಕ್ಕೆ ಬಂದಿದೆ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಆರಕ್ಕೆ ಹಾಕೋಣ. ನಾನು ಮಗು ಹಿಡ್ಕೊಂಡು ಹಾಕ್ತಿದ್ದೀನಿ ಇವಾಗ, ಅದಕ್ಕೆ ಹಂಗೆ ಹಾಕ್ತಿದ್ದೀನಿ. ಯಾರೇನು ಅನ್ಕೋಬಿಡಿ, ಎದ್ಬಿಟ್ಟಿದ್ದಾನೆ ಪಾಪು. ಓಕೆ, ಈಗ ಅಜ್ವಾನ, ಮೆಣಸು ಮತ್ತು ಜೀರಿಗೆ, ಅದ್ರ ಜೊತೆಗೆ ಏಲಕ್ಕಿ ಅಂತ ತೊಗೊಂಡಿದ್ದೆ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಸ್ವಲ್ಪ. ಇದು ಸ್ವಲ್ಪ ಬೆಚ್ಚಗಾದ್ರೂ ಸಾಕು. ಗ್ರೈಪ್ ವಾಟ್ರು ಅದು ಇದು ಅಂತೆಲ್ಲ ಹಾಕೋದ್ರ ಬದಲು ನೀರು ಕುಡಿಸ್ಬೇಕಂತಂದರೆ ಅಜ್ವಾನನೇ ಸ್ವಲ್ಪ ಜೀರ್ಣಕ್ರಿಯೆಗೆ ಮಕ್ಕಳಿಗೆ ನೀರಲ್ಲಿ ಕುಡಿಸ್ಬೋದು, ತುಂಬ ಒಳ್ಳೆಯದು. ಇದಿಷ್ಟಾಗಿದೆ. ಈಗ ಮಖಾನ ಹಾಕೋತಾ ಇದ್ದೀನಿ. ಮಖಾನ ನಾನು ಇಷ್ಟು ಹಾಕಲ್ಲ, ಅದು ಎಲ್ಲ ಹುರ್ಕೊಳ್ತೀನಿ. ತಿನ್ನೋಕ್ಕೆ ಸ್ವಲ್ಪ ಎತ್ಕೊಳ್ತೀನಿ, ಮಗುಗೆ ಯಥಾರ್ಥಿಗೆ ಕೊಡ್ತೀನಿ. ಸೊ ಹುರ್ಕೋಬೇಕಾದ್ರೆ ಎಲ್ಲ ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಒಂದು ಅರ್ಧದಷ್ಟು ಹಾಕ್ತೀನಿ ಅಷ್ಟೇ ನಾನು. ಇದರಲ್ಲಿ ಆಲ್ಮೋಸ್ಟ್ ಒಂದು 80 ಗ್ರಾಮ್ಸ್ ಇದೆ. ಒಂದು 40 to 50 ಗ್ರಾಮ್ ಅಷ್ಟು ನಾನು ಈ ಸಿರಲಕ್ಕೆ ಆ್ಯಡ್ ಮಾಡ್ತೀನಿ. ಶಾರ್ಟ್ಸಲ್ಲಿ ನೀವು ನೋಡಿರ್ತೀರ ನೋಡಿ, ಇದನ್ನು ಪುಡಿ ಆಗ್ತಿಲ್ಲ, ಇದು ಪುಡಿ ಆಗಬೇಕು. ಬಿಸಿ ಇದೆ. ನೋಡಿ ಆಗಿದೆ, ಪುಡಿ ಆಗ್ತಿದೆ ಅಂದರೆ ಆಗಿದೆ ಅಂತ. ಸೊ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾನು ಬೇರೆ ಪ್ಲೇಟ್ಗೆ. ಸೊ ಇವಾಗ ಇದರಲ್ಲಿ ಬಾಕಿದ ಎಲ್ಲನೂ ನಾನು ಡ್ರೈ ರೋಸ್ಟ್ಗೆ ಹಾಕ್ತೀನಿ. ಸೊ ಇವಾಗ ನಾನು ಖರ್ಜೂರನ ಸೇರಿ ಎಲ್ಲನೂ ಡ್ರೈ ರೋಸ್ಟ್ಗೆ ಹಾಕ್ತಾಯಿದ್ದೀನಿ. ಸೊ ಇದು ಎಲ್ಲ ಚೆನ್ನಾಗಿ ಆರಿದೆ. ಈಗ
ನೋಡಿ ತುಂಬ ಚೆನ್ನಾಗಿ ಆರಿದೆ. ಆ್ಯಕ್ಚುಲಿ ಈ ಡ್ರೈ ರೋಸ್ಟ್ ಏನು ಮಾಡಿದ್ದೀವಿ, ಡ್ರೈ ನಟ್ಸ್ದು ಒಳ್ಳೆ ಆರೋಮ ಇದೆ ಅದು ಆ್ಯಕ್ಚುಲಿ. ಇವಾಗ ನಾನು ಮಿಕ್ಸಿ ಜಾರ್ಗೆ, ಇದರಲ್ಲಿ ನಾನು ಓಟ್ಸ್ನ ರುಬ್ಕೊಂಡಿದ್ದೆ, ಅದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ. ಈಗ ಇಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಮಕಾನ ಹಾಕೋತಾ ಇದ್ದೀನಿ. ಇನ್ನರ್ಧ ಇಲ್ಲೇ ಇದೆ. ಆ್ಯಂಡ್ ಇದನ್ನು ಆ್ಯಡ್ ಮಾಡಬೇಕು. ಎಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಅದು ಮಿಕ್ಸ್ ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಬೇಕಾದರೆ ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಸೊ ಡ್ರೈ ನಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಇವಾಗ ರುಬ್ಕೊಂಬರೋಣ. ನೋಡಿ ಈಗ ಈ ಥರ ಪುಡಿಯಾಗಿದೆ. ಓಕೆ, ಈಗ ಮಿಕ್ಕಿರುವಂಥ ಬಾಕಿ ಹೆಂಗೆ ತೋರಿಸ್ಲಪ್ಪ, ಮಿಕ್ಕಿರುವಂಥದ್ದು ಇದನ್ನು ಕೂಡ ನಾನು ಇವಾಗ ಹಾಕಿ ಗ್ರೈಂಡ್ ಮಾಡಿಬಿಡ್ತೀನಿ. ತಮ್ಮಂದು ಫುಡ್ ನೋಡಿ, ನನ್ನ ಮಗ ಸ್ಮೆಲ್ ಏನು ಅಂತ ಕೇಳ್ತಿದ್ದಾನೆ ಅಂದರೆ ಅದರ ಆರೋಮ ಎಷ್ಟು ಚೆನ್ನಾಗಿರಬೇಕು. ಈ ಥರ ತರಿ ಏನು ಮಿಕ್ಕಿದೆಯೋ ಅದನ್ನು ನಾನು ಇವಾಗ ರುಬ್ಬಕ್ಕೆ ಏನು ಬ್ಯಾಲೆನ್ಸ್ ಇದೆಯೋ ಅದರೊಳಗೆ ಹಾಕ್ಕೋತೀನಿ. ಮಕಾನ ಬೇಡವಾ? ಮಕಾನ ಹೊಟ್ಟೆ ಹಸಿತಿಲ್ಲ ಅಂದರೆ ಮಕಾನ ಬೇಕಾ? ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಇಂಥದ್ದೇ ಕೊಟ್ಟರೆ ಒಳ್ಳೆಯದು. ಎಮ್ಮೆ ಇಲ್ಲಿ ಅಜ್ವಾನ ಮತ್ತು ಮೆಣಸು, ಏಲಕ್ಕಿ ಮತ್ತು ಜೀರಿಗೆ ಏನು ಹಾಕಿದ್ದೀವಿ, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಓವರ್ ಅನ್ನಿಸ್ತಿಲ್ಲ. ಜಾಸ್ತಿ ಎಲ್ಲ ಹಾಕ್ಬಿಟ್ರು ಒಂದು ಸ್ವಲ್ಪ ಅದೆಲ್ಲ ತಿನ್ನೋಕ್ಕೆಲ್ಲ ಒಂಥರ ವ್ಯಾಕ್ ಅಂದ್ಬಿಡ್ತಾರೆ ಮಕ್ಕಳು. ಚೆನ್ನಾಗಿದೆ ಫ್ಲೇವರು, ತೊಗೊಳಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಬಾಯಿಗೂ ರುಚಿ ಚೆನ್ನಾಗಿದೆ. ಹೀಗೆ ಮಾಡಾದ್ಮೇಲೂ ಹೇಗಿರುತ್ತೆ ನೋಡಬೇಕು. ಈಗ ರೆಡಿ ಇದೆ ಫುಲ್ಲು. ಸೊ ನೋಡಿದ್ರಲ್ಲ, ಇದೊಂದು 1 ಕಿಲೋ ಡಬ್ಬ ಇದು ಅಷ್ಟಾಗಿದೆ. ಇದು ಮ್ಯಾಕ್ಸಿಮಮ್ ಅಂದರೆ ಒಂದು 2 to 3 ವೀಕ್ಸ್ ಬರ್ಬೋದು ಅಷ್ಟೇ. ಇದನ್ನು ನಾನು ಆಚೆ ಆದರೂ ಇಟ್ಕೋಬೋದು, ಫ್ರಿಡ್ಜಲ್ಲಿ ಅದು ಸ್ಟೋರ್ ಮಾಡಿಕೊಂಡ್ರೆ 1 ತಿಂಗಳವರೆಗೂ ಆರಾಮ್ಸೆ, 1 ರಿಂದ 2-3 ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಆಚೆ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಫ್ರಿಡ್ಜಲ್ಲಾದರೂ ಇಟ್ಕೋಬೋದು. ನೋಡಿದ್ರಲ್ಲ, ರೆಡಿ ಆಯಿತು. ಆ್ಯಂಡ್ ಇಲ್ಲೂ ಕೂಡ ರೆಡಿ ಆಗಿದೆ ನೋಡಿ. ಇಷ್ಟು ತಿಕ್ ಕನ್ಸಿಸ್ಟೆನ್ಸಿಲಿ ಆಗೋವರೆಗೂ ಮಾಡ್ಕೋಬೇಕಾಗತ್ತೆ. ಮಗು ಎದ್ಮೇಲೆ ಇದನ್ನು ತಿಂತಾನೆ. ಸೊ ಸದ್ಯಕ್ಕೀಗ ಪಾಪು ಮಲಗಿದ್ದಾನೆ ಸೆಕೆಂಡ್ ರೌಂಡು. ಆ ಗ್ಯಾಪಲ್ಲಿ ನಾನು ಇದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಎತ್ತಿಡಬೇಕು. ಒಂದು ಶೂಟ್ ಮಾಡೋಷ್ಟ್ರಲ್ಲಿ ಸಾಕಾಗೋಗುತ್ತೆ, ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಆದರೂ ಕೂಡ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಅವನಿಗೆ ತಿನ್ಸೋದನ್ನ ಇವಾಗ ಅದನ್ನು ಮತ್ತೆ ಟೈಮ್ ಆಗುತ್ತೆ ವೆಯ್ಟ್ ಮಾಡೋದಕ್ಕೆ. ಸೊ ಇದೆಲ್ಲ ನಾನು ಕ್ಲಿಯರ್ ಮಾಡಬೇಕು. ಹಾಗಾಗಿ ಅದನ್ನು ಮುಚ್ಚಿಟ್ಬಿಟ್ಟು ಅವನದು ಆರೋಷ್ಟ್ರಲ್ಲಿ ಎದ್ದೇಳ್ತಾನೆ. ಸೊ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಬಾಕಿ ಕೆಲಸ ಏನಿದೆ ಅದು ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ. ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳ್ದಾಗೆ ನಾವು ಮಕ್ಕಳಿಗೆ ಪೌಷ್ಟಿಕವಾದ ಆಹಾರವನ್ನೇ ಕೊಡಬೇಕು. ತುಂಬ ಬೇಗ ಕೆಲವರು ಒಂದು 6 ತಿಂಗಳು ಕಳೀತಿದೆ ಅಂದ ಕೂಡಲೇ ಬೆಲ್ಲ ಕೊಡ್ತಾರೆ, ಅಥವಾ 1 ವರ್ಷ ಕಳೀತಿದೆ ಅಂದಂಗೆ ಸಕ್ಕರೆ ಕೊಡ್ತಾರೆ, ಉಪ್ಪು ಕೊಡ್ತಾರೆ. ಇದೆಲ್ಲ ತುಂಬ ಕೆಟ್ಟದು, ಮಕ್ಕಳ ಮೇಲೆ ತುಂಬ ಕೆಟ್ಟ ಪರಿಣಾಮನೇ ಬೀರುತ್ತೆ. ನಾನು ಎಲ್ರಿಗೂ ಹೇಳೋದು ಅದೇನೆ, ಮಕ್ಕಳ ಆರೋಗ್ಯ ತುಂಬ ಮುಖ್ಯ. ನಾವು ಫಸ್ಟ್ 3 ಇಯರ್ಸ್ ಮಕ್ಕಳಿಗೆ ಯಾವ ಥರ ದೇಹಕ್ಕೆ ಆಹಾರವನ್ನು ಕೊಡ್ತೀವೋ ಅದು ನೆಕ್ಸ್ಟ್ 20 ಇಯರ್ಸ್ ಕಾಪಾಡುತ್ತೆ. ನೆಕ್ಸ್ಟ್ 20 ಇಯರ್ಸಲ್ಲಿ ಯಾವ ಥರ ಕೊಡ್ತೀವೋ ಅದು 30 ಇಯರ್ಸ್ಗೆ, 30 ಇಯರ್ಸಲ್ಲಿ ತೊಗೊಳ್ಳೋವಂಥದ್ದು ಇನ್ನು 40-50 ಇಯರ್ಸ್ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದನ್ನು ಯಾವತ್ತೂ ನಾವು ಮರಿಬಾರ್ದು. ದೇಹಕ್ಕೆ ಹಾಕೋ ಒಂದೊಂದು ಕಣ ಕೂಡ ಇಂಪಾರ್ಟೆಂಟ್ ಇದು ತಿಳ್ಕೊಳ್ಳಿ. ಸಾಕಷ್ಟು ಜನ
ಮಕ್ಕಳಿಗೆ ಕೂಲ್ ಡ್ರಿಂಕ್ಸು, ಆ ಜ್ಯೂಸು ಈ ಜ್ಯೂಸು ಅಂತ ಪ್ರಿಸರ್ವೇಟಿವ್ಸ್ನೆಲ್ಲ ಕೊಡ್ತಾರೆ. ಆಮೇಲೆ ತುಂಬ ಮನೇಲೇ ಶುಗರ್ ಹಾಕಿ ಕೊಡ್ತಾರೆ, ಉಪ್ಪು ಜಾಸ್ತಿ ಹಾಕ್ತಾರೆ, ಖಾರ ಹಾಕ್ತಾರೆ. ಸ್ಪೆಷಲಿ ಶುಗರ್ ಇದೆಯಲ್ಲ, ಇದನ್ನಂತೂ ಹೊರಗಡೆ ತಿಂಡಿನ ಪೂರ್ತಿ ಕಟ್ ಆಫ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಮಕ್ಕಳಿಗೆ ಅದನ್ನೆಲ್ಲ ಆದಷ್ಟು ದೂರ ಇರಿಸಿ. ನನ್ನ ಮಗನಿಗೆ ತುಂಬ ಜನ ಹೇಳ್ತಾರೆ, ಏನು ಕೊಡೋದೇ ಇಲ್ಲ, ಒಂದು ಉಪ್ಪು ಕೊಡಲ್ಲ, ಒಂದು ಖಾರ ಕೊಡಲ್ಲ, ಒಂದು ಸ್ವೀಟ್ ಕೊಡಲ್ಲ. ತಿನ್ನೋ ಟೈಮ್ ಖಂಡಿತ ಬಂದೇ ಬರುತ್ತೆ, ತಿನ್ನೋಕ್ಕಾಗದೆ ಅಂತೂ ಇರೋದಿಲ್ಲ ಅಲ್ವಾ. ಅವ್ರು ತಿನ್ನೋ ಟೈಮಲ್ಲಿ ನಾವು ತಡೆಯೋಕ್ಕೂ ಕೂಡ ಆಗೋದಿಲ್ಲ. 3 ವರ್ಷ ದಾಟಾದ್ಮೇಲೆ ಎಷ್ಟು ಹಂತವಾಗಿ ಕೊಡಬೇಕು ಅದನ್ನು ಖಂಡಿತ ಕೊಡಬಾರ್ದು ಅಂತಲ್ಲ, ಅದರಲ್ಲೂ ಲಿಮಿಟೇಷನ್ಸ್ ಇರಬೇಕು. ಇನ್ಫ್ಯಾಕ್ಟ್ ನಾವೇನೇ ಈ ಶುಗರು ಅಥವಾ ಉಪ್ಪು ಖಾರ ಇಂಥ ವಿಚಾರದಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ದೇಹಕ್ಕೆ ತುಂಬ ಒಳ್ಳೇದು ಅನಿಸುತ್ತೆ. ಗಾಳಿ ಜೋರು ಬಿಸ್ತಿದೆ, ಹೆಂಗೆ ಬರ್ತದೆ ಗೊತ್ತಿಲ್ಲ. ಸೊ ಇದೊಂದು ವಿಚಾರದಲ್ಲಿ ಯಾಮಾರಬೇಡಿ. ನಾನಂತೂ ಈ ವಿಚಾರದಲ್ಲಿ ಯಾರನ್ನೂ ಮುಲಾಜು ನೋಡೋದಿಲ್ಲ. ಒಂದೊಂದು ಸತಿ ಎಲ್ಲೋ ಅಪ್ಪಿತಪ್ಪಿ ಯಾಮಾರ್ಬಿಟ್ರು, ಎಲ್ಲೋ ಒಂದು ಸ್ವಲ್ಪ ಯಾರೋ ಕೊಟ್ಬಿಟ್ಟು ಪ್ರೀತಿಗೆ ಅಂತ ಕಷ್ಟ ಆದ್ರೂ ಕಂಟ್ರೋಲ್ ಮಾಡಿ ಸ್ವಲ್ಪ ಮಕ್ಕಳು ತಿನ್ಬಿಟ್ರು ನಾನು ಕೊಟ್ಬಿಟ್ಟಿದ್ದೀನಿ ಅಂತ ಅಂದಾಗ ತುಂಬ ರಿಗ್ರೆಟ್ ಆಗುತ್ತೆ ನನಗೆ. ಹಾಗಾಗಿ ದಯವಿಟ್ಟು ಆ ತಪ್ಪು ಮಾಡಬೇಡಿ. ಯಾರೋ ಒಬ್ರನ್ನ ಮೆಚ್ಚೋಕ್ಕೋಸ್ಕರ ಏನೋ ಕೂಲ್ ಡ್ರಿಂಕ್ಸ್ ಕೊಟ್ಟರು, ಮತ್ತೊಂದು ಕೊಟ್ಟರು, ಸ್ವೀಟ್ ಕೊಟ್ಟರು, ತಿಂಡಿ ಕೊಟ್ಟರು ಅಂತ ಆರಾಮ್ಸೆ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಅದು ನಿಮ್ಮ ಮಗುವಿನ ಆರೋಗ್ಯ ಮತ್ತು ದೇಹದ ಪ್ರಶ್ನೆ ಆಗಿರುತ್ತೆ. ಇದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪೆಷಲಿ ಫುಡ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಅಥವಾ ಹೊರಗಡೆ ಇರೋರು ನಿಮ್ಮ ಮಕ್ಕಳ ವಿಚಾರದಲ್ಲಿ ಫೋರ್ಸ್ ಮಾಡ್ತಾರೆ ಅಂತ ಇದ್ದರೆ, ನನ್ನ ಮಗ ಎದ್ಬಿಟ್ಟ, ಹೇಳಿಲ್ಲ ಅದು ಆರಷ್ಟರಲ್ಲಿ ಎದ್ಬಿಟ್ಟಿದ್ದಾನೆ ಅಂತ. ಆರೇ ಇಲ್ಲ, ಅಷ್ಟರಲ್ಲೇ ಎದ್ಬಿಟ್ಟಿದ್ದಾನೆ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದಿನ ಮಾತಾಡೋಣ. ಫುಡ್ ಬಗ್ಗೆ ಮಾತಾಡೋಕ್ಕೆ ತುಂಬ ವಿಷಯ ಇದೆ ಅಂತ ಹೇಳ್ತಾ ಇದ್ದೀನಿ. ಅವಕಾಶ ಸಿಕ್ಕಿದಾಗೆಲ್ಲ ಮಾತಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ಫುಡ್ಡಿನ ವಿಚಾರದಲ್ಲಿ ನೀವು ಕೂಡ ಫೇಸ್ ಮಾಡಿರ್ತೀರ. ಸಾಕಷ್ಟು ಜನ ಅವ್ರು ಫೋರ್ಸ್ ಮಾಡಿದ್ರು, ಇವ್ರು ಫೋರ್ಸ್ ಮಾಡಿದ್ರು ಅಂತ ಕೊಟ್ಬಿಟ್ವಿ, ಹಾಗೆ ಹಿಂಗೆ ಅಂತೆಲ್ಲ. ಅದ್ರ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ಲರೂ ಆರಾಮಾಗಿರಿ, ಹುಷಾರಾಗಿರಿ, ನಗ್ನಾಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.